ಭಾರತೀಯೆತ್ತಿರಿ ನಾರಿಯರೆಲ್ಲರೂ ಮಾರ ಸುಂದರ ಸುಕುಮಾರ ಶರೀರಗೆ. ದಕ್ಷಿಣ ಹಾಕಪ್ಪ ಕೈ ತುಂಬಾ. ಮುಂದಿನ ವರ್ಷ ಈ ದಕ್ಷಿಣ ನಿಮ್ಮ ಇಂಟಿಗೆ ಸೇರಿ. ಹೌದ್ರಮ್ಮ, ನಮ್ ಕಾಲ ಏನ್ ಶಾಶ್ವತ ಹೇಳಿ. ಸೊಸೆ ಮನೆಗೆ ಬಂದು ದೀಪ ಹಚ್ಚಿದ್ರೆ ಆಗ ಆ ಮನೆಗೊಂದು ಕಳೆ ಬರುತ್ತೆ. ಚೆನ್ನಾಗಿ ಹೇಳಿದೆ ವಾಸುದೇವ. ಇಂದ್ರ ಹಿರಿ ಸೊಸೆಯಾಗಿ ಮನೆ ಕಾಲಿಟ್ಟ ದಿನವೇ ಮಹಾಸುದಿನ. ಅಣ್ಣ ಕೂತ್ಕೋ, ಹಾರ ಹಾಕೋ. ನಾನು ಸಿಗ್ನಲ್ ಕೊಡೋವರೆಗೂ ಹೇಳ್ಬಾರ್ದು. ಅಬ್ಬಾ, ಇಷ್ಟು ಜನರ ದೃಷ್ಟಿ ನಿನ್ ಮೇಲೆ ಬಿದ್ದಿದೆಯಲ್ಲ, ನಾನು ಕುಂಬಳಕಾಯಿ ಹೊಡಿಲಿಲ್ಲ ಅಂತ ಇಟ್ಕೊಂಡು ನಿನ್ ಗತಿ ಏನು? ಇಷ್ಟು ವಯಸ್ಸಾದ್ರೂ ನೀನಿನ್ನು ಎಳೆ ಮಗು ಕಣ್. ಸದ್ಯಕ್ಕೆ ಎಳೆ ನಿಂಬೆಕಾಯಿ ಅನ್ಲ್ವಲ್ಲ ಡಾಕ್ಟರ್. ಅಮ್ಮ, ದೇವ್ರು ನೀನ್ ತಂಪಗಿಟ್ಟಿರ್ಲಪ್ಪ, ಕೂತ್ಕೋಪ್ಪ. ನಮಸ್ಕಾರ ಸ್ವಾಮಿ, ಆಶೀರ್ವಾದ ಮಾಡಿ. ಆದಷ್ಟು ಬೇಗ ಹೆಂಡತಿ ಬರ್ಲಪ್ಪ. ಕೊಟ್ರ ಶಾಪನ ಎಂತ ಜನರೇ ನೀವು. ಅಲ್ಲ, ಹುಡುಗರು ಬ್ರಹ್ಮಚಾರಿಯಾಗಿರೋದು ನೋಡಿ ಸಹಿಸೋಕಾಗಲ್ಲ. ಕಾಲಕ್ಕೆ ಆಗೋದಾದ್ರೇನೆ ನೋಡಕ್ ಚಂದ ರಾಜಪ್ಪ. ಎಷ್ಟೇ ಆಗ್ಲಿ ಅನುಭವಿಸ್ತಾನೆ ಮಾತು ರಂಗಣ್ಣ. ರಾಯರೇ, ಹಳ್ಳಿಗೆ ಹೋದ್ಮೇಲೆ ಬಹಳ ಹುಷಾರಾಗಿದೆ. ಯಾವ ವ್ಯಾಧಿನಾದ್ರೂ ನಂಬಬಹುದು, ಆದ್ರೆ ಹೃದಯ ಇದೆಯಲ್ಲ, ಯಾವಾಗ ಚಕ್ಕರ್ ಕೊಡುತ್ತೋ ಗೊತ್ತಿಲ್ಲ. ಅಣ್ಣ, ನೀನ್ ಆಪರೇಷನ್ ಮಾಡಿದ್ಮೇಲೆ ಹೃದಯ ಉಳ್ಕೊಂಡಿದ್ಯಲ್ಲ, ಯಾಕೆ ಯೋಚನೆ ಮಾಡ್ಬೇಕು? ನಾಳೆನೆ ಹಳ್ಳಿಗೆ ಹೋಗ್ತಾರಂತೆ ವಾಸುದೇವ. ಸದ್ಯ ಈ ಮಹಾರಾಯ ಅಲ್ಲಿರೋದ್ರಿಂದಲೇ ಈ ಕೆಟ್ಟ ಕಾಲದಲ್ಲೂ ನಮ್ ಹೊಲ ಗದ್ದೆಗಳೆಲ್ಲ ಉಳ್ಕೊಂಡಿವಪ್ಪ. ಇನ್ನ ನಮ್ಮನ್ನ ನಂಬ್ಕೊಂಡಿದ್ರೆ ಎಲ್ಲಿ ಉಳಿತಾ ಇತ್ತಮ್ಮ? 1000 ಸಲ ಹೇಳು. ಸ್ವಾಮಿ, ಹಳ್ಳಿ ಅಂತ ಯಾಕೆ ರಾಗ ಹೇಳ್ತೀರಾ? ಇನ್ನು 6 ತಿಂಗಳಲ್ಲಿ ನಾನು ಹುಟ್ಟಿದ ಹಬ್ಬ ಬರುತ್ತೆ, ಅದನ್ನು ಮುಗಿಸ್ಕೊಂಡು ಹೊರಟೋಗಿ. ಈ ವರ್ಷ ನಿನ್ನ ಹುಟ್ಟಿದ ಹಬ್ಬ ನಮ್ ಹಳ್ಳಿಲಿ ಆಗ್ಬೇಕು. ಅದೇ ಒಳ್ಳೇದು. 1000 ಎಕರೆ ಜಮೀನ್ ಇಟ್ಕೊಂಡು ಒಂದ್ಸಲ ಕಣ್ಣಿಂದಾದ್ರೂ ನೋಡ್ಬೇಡ್ವಾ? ಕರ್ಕೊಂಡು ಹೋಗುವ ವಾಸು ಇವನು ಜೊತೆಲಿ. ಆಗ್ಲಾದ್ರೂ ಕರ್ತವ್ಯ ಜವಾಬ್ದಾರಿ ಅಂದ್ರೆ ಏನು ಅಂತ ಇವನು ಗೊತ್ತಾಗುತ್ತೋ ಇಲ್ಲೋ ನೋಡೋಣ. ಒಳ್ಳೆ ದಿವಸದಲ್ಲಿ ಎಲ್ಲಾರು ಸೇರ್ಕೊಂಡು ಹಾಕಿದ್ರಲ್ಲ ಆಟಂ ಬಾಂಬನ. ಏನಮ್ಮ, ನಿನ್ನ ದೊಡ್ಡ ಮಗ ವರ್ಷಕ್ಕೆ 2 ಸಲ ಇಂಗ್ಲೆಂಡ್ ಹೋಗಿ ಡಾಕ್ಟರ್ಗಿರಿ ಮಾಡ್ತಾ ಇರ್ಲಿ. ಇವನಿದಾನಲ್ಲ, ಇವನು ಹಳ್ಳಿಗೆ ಹೋಗ್ಬಿಟ್ಟು ಮಣ್ಣು ಮುಗ್ತಾ ಇದ್ದ. ಮಣ್ಣಿನ ಬೆಲೆ ನಿನಗೇನು ಗೊತ್ತು ಹುಚ್ಚ? ಡಾಕ್ಟ್ರೇ, ಮಣ್ಣಿನ ಬೆಲೆ ತಿಳ್ಕೊಂಡೆ ಮಣ್ಣಿಗೋಸ್ಕರ ಹೋರಾಡೋದಕ್ಕೆ ಅವಸರವಾಗಿ ಗರಡಿ ಬರ್ತೆ ಕಲಿತಾ ಇದ್ದೀನಿ. ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರಾ? ಹಳ್ಳಿಗೆ ಹೋಗು ಅಂದ್ರೆ ಹೋಗ್ತೀನಿ. ರಾಜ, ನೀನು ಆನಂದ ನನಗೆ 2 ಕಣ್ಣಿದ್ದ ಹಾಗೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ? ರಾಜ, ಪ್ರಪಂಚದಲ್ಲಿ ಬಾಳೋದು ಹೆಚ್ಚಲ್ಲ, ಬಾಳಿದ್ರೆ ರಾಮ ಲಕ್ಷ್ಮಣರ ಹಾಗೆ ಬಾಳ್ಬೇಕು. ಅಯ್ಯೋ ರಾಮ, ನನ್ಗೆ ಅರ್ಥವಾಯ್ತಣ್ಣ. ಸ್ವಾಮಿ, ಯಾಕೋ ಪ್ಲಾನ್ ಬರ್ತಾ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಮುಂದಿನ ವಾರ ಮ್ಯಾಚ್ ಮುಗಿಸ್ಕೊಂಡು ನೆಟ್ಟಿಗೆ ಹಳ್ಳಿಗೆ ಬರ್ತೀನಿ. ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ಬಿಟ್ಟು ಹೋಗಿ. ಈ ಗಡಿಬಿಡಿನಲ್ಲಿ ಅಲ್ಲೇ ಉಜ್ಜಲಿಲ್ಲ. ಬರ್ತೀರಮ್ಮ? ಬರ್ತೀನಿ. ಅಮ್ಮ, ನನಗೂ ಲೇಟ್ ಆಯ್ತು, ಹೊರಡ್ತೀನಿ. ಸರಿ ರಂಗಣ್ಣ, ರೆಡಿ ಕಣಪ್ಪ. ನಾನು ಬರ್ತೀನಿ. ಬರ್ತೀನಿ.